ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಾಕ್ಟರ್ ಬ್ರೋ ಅವರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಿದ್ವಿ. ಅಂತಂದ್ರೆ ಅವರ ಯೂಟ್ಯೂಬ್ ಜರ್ನಿ ಆಗಿರ್ಬೋದು, ಅವರ ಚಾನಲ್ ಆಗಿರ್ಬೋದು, ಅವರ ಅರ್ನಿಂಗ್ಸ್ ಆಗಿರ್ಬೋದು. ಸೊ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಏನಪ್ಪಾ ಅಂತಂದ್ರೆ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ. ಸೊ ಅವರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಯೋದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋದು ಇಷ್ಟ ಏನಪ್ಪಾ ಅಂತಂದ್ರೆ ನಮ್ಮ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವರು ಏನಪ್ಪಾ ಅಂತಂದ್ರೆ ತಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸ್ಟಾರ್ಟ್ ಮಾಡಿದ್ದು ಮಾರ್ಚ್ 28, 2018ರಲ್ಲಿ. ಸೊ 2018ರಿಂದ ಬೇರೆ 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 ತರದ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂತ ಬರ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಕೂಡ ಮಾಡ್ತಾರೆ. ಆಮೇಲೆ ಬರ್ತಾ 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 ಏನ್ ಮಾಡ್ತಾರೆ, ಟ್ರಾವೆಲ್ ವಿಡಿಯೋಸ್ ಗಳನ್ನ ಶುರು ಮಾಡ್ತಾರೆ. ಸೊ ಇವರ ಒಂದು ಚಾನಲ್ಗೆ ಇವಾಗ ಸದ್ಯಕ್ಕೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದಾರಪ್ಪ ಅಂತಂದ್ರೆ, ಸೊ 2.58 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಟೋಟಲ್ ಆಗಿ 158 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಇವರ ಒಂದೊಂದು ವಿಡಿಯೋಸ್ಗಳು ಏನಪ್ಪಾ ಅಂತಂದ್ರೆ ಮಿಲಿಯನ್ ಗಂಟ್ಲೆ ವ್ಯೂಸ್ ಬರುತ್ತೆ. ಸೊ ಮಿಲಿಯನ್ ಗಂಟ್ಲೆ ವ್ಯೂಸ್ ಬಂದ್ರು ಇವರಿಗೆ ಏನಕ್ಕಪ್ಪ ಇಷ್ಟೊಂದು ಅರ್ನಿಂಗ್ಸ್ ಕಡಿಮೆ ಬರುತ್ತೆ. ಸೊ ಅವರ ಅರ್ನಿಂಗ್ಸ್ ಹೇಳ್ಬೇಕಪ್ಪ ಅಂತಂದ್ರೆ ಅವರೇ ಒಂದು ಲಾಸ್ಟ್ ಒಂದು ಲೈವ್ ಅಲ್ಲಿ ಬಂದಿದ್ರು. ಸೊ ಆ ಲೈವ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅವರೇನೆ ಹೇಳಿದ್ರು. ಸೊ ಅವರ ಒಂದು ಅರ್ನಿಂಗ್ಸ್ ಅನ್ನ, ಸೊ ಅವರ ಒಂದು ಫಾಲೋವರ್ಸ್ಗೆ ಗೊತ್ತಿರುತ್ತೆ. ಸೊ ಅವ್ರ ಒಂದು ಲೈವ್ ನೋಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಅದೊಂದು ರಿಯಲ್ ಒಂದು ಅರ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಸೊ ಬಟ್ ಏನಪ್ಪಾ ಅಂದ್ರೆ ಮಿಲಿಯನ್ ಗಂಟೆ ವ್ಯೂಸ್ ಬಂದ್ರು ಯಾಕೆ ಅಷ್ಟೊಂದು ಕಡಿಮೆ ಅವ್ರಿಗೆ ಅರ್ನಿಂಗ್ ಬರ್ತಾ ಇದೆ? ಸೊ ಯೂಟ್ಯೂಬ್ ಇಂದ ಏನಕ್ಕಪ್ಪ ಅಷ್ಟೊಂದು ದುಡ್ಡು ಕಡಿಮೆ ಬರ್ತಾ ಇದೆ ಅವ್ರಿಗೆ? ಸೊ ಅದಕ್ಕೊಂದು ರೀಸನ್ ಇದೆ. ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಕ್ಯಾಟಗರಿ ಬೇಸಿಸ್ ಅಲ್ಲಿ ಏನಂತಂದ್ರೆ ಒಂದು ಅರ್ನಿಂಗ್ಸ್ ಅವ್ರಿಗೆ ಬರುತ್ತೆ. ಸೊ ಟೆಕ್ ಚಾನಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಚಾನಲ್ಸ್ ಇದ್ರಪ್ಪ ಅಂತಂದ್ರೆ ಒಂದು ಏನಾಗುತ್ತೆ, ಒಂದು ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಇದು ಇವರು ಏನ್ ಮಾಡ್ತಾವಂತಪ್ಪ ಅಂತಂದ್ರೆ ಲಾಗ್ ಚಾನಲ್ ಇದು. ಸೊ ಎಂಟರ್ಟೈನ್ಮೆಂಟ್ ಕ್ಯಾಟಗರೀಸ್ ಅಲ್ಲಿ ಬರುತ್ತೆ. ಸೊ ಇದರಿಂದಾಗಿ ಏನಪ್ಪಾ ಅಂತಂದ್ರೆ ಇವರ ಅರ್ನಿಂಗ್ ಅಷ್ಟು ಕಡಿಮೆ ಇದೆ. ಸೊ ಬಟ್ ಏನಪ್ಪಾ ಅಂತಂದ್ರೆ ವ್ಯೂಸ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಅಷ್ಟೊಂದು ಅನ್ಸಲ್ಲ. ಏನಪ್ಪಾ ಅಂತಂದ್ರೆ ಸೊ ಬರ್ತಾ ಇದೆ ಅಷ್ಟೋ ಇಷ್ಟೋ ದುಡ್ಡು ಅಂತ. ಸೊ ಅವರು ಹೇಳಿದ್ದಾರೆ, ಅವರ ಒಂದು ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳಿದ್ದಾರೆ. ಸೊ ಎಷ್ಟು ಒಂದು $2,000 ವರೆಗೂ ಅವ್ರಿಗೆ ಅರ್ನಿಂಗ್ ಆಗುತ್ತೆ ಅಂತ ಅವ್ರು ಲೈವ್ ಅಲ್ಲಿ ತೋರಿಸಿದ್ದಾರೆ. ಸೊ ಅದೇ ನಮ್ಗೆ ಒಂದು ಪ್ರೂಫ್ ಸಾಕು. ಯಾಕಂದ್ರೆ ನಾವು ಎಕ್ಸ್ಟ್ರಾ ಹೇಳೋ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ. ಸೊ ಒಂದು ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಒಳ್ಳೆ ಕಂಟೆಂಟ್ ಗಳನ್ನ ವಿಡಿಯೋಸ್ ಅನ್ನ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಬೇರೆ ಬೇರೆ ಕಂಟೆಂಟ್ ಗಳನ್ನ ಶುರು ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಂಡಿಯಾ, ಕರ್ನಾಟಕ, ಇಂಡಿಯಾ, ಸೊ ಈ ರೀತಿಯಾಗಿ ಸುತ್ತಾಡ್ತಾರೆ. ಸೊ ಸುತ್ತಾಡ್ಕೊಂಡು ಆದ ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ದೇಶ ಬಿಟ್ಟು ಹೊರಗಡೆ ದೇಶಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಮೊದಲಿಗೆ ಪಾಕಿಸ್ತಾನ ಹೋಗ್ತಾರೆ, ಆಮೇಲೆ ದುಬೈ ಆಗಿರ್ಬೋದು, ರಷ್ಯಾ ಆಗಿರ್ಬೋದು. ಸೊ ಈ ತರ ಏನಪ್ಪಾ ಅಂತಂದ್ರೆ ಬೇರೆ 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 ದೇಶಗಳನ್ನ ಸುತ್ತಾಡಿ ನಮ್ಮ ಜನಗಳಿಗೆ ಏನಪ್ಪಾ ಅಂತಂದ್ರೆ ತೋರಿಸ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ಏನೇ ಒಂದು ಹಿಸ್ಟ್ರಿ ಇದ್ರು ಅಂದ್ರೆ ಅದ್ರ ಇತಿಹಾಸ ಇದ್ರೂ ಕೂಡ ಅವ್ರೇನಪ್ಪಾ ಅಂತಂದ್ರೆ ತಮ್ಮ ವಿಡಿಯೋಸ್ ಗಳಲ್ಲಿ ಹೇಳ್ತಾರೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಜರ್ನಿಯನ್ನ ಶುರು ಮಾಡಿದ್ದಾರೆ. ಸೊ ಅಷ್ಟು ಅರ್ನ್ ಕೂಡ ಮಾಡ್ತಿದ್ದಾರೆ. ಸೊ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅದರಿಂದ ಕೂಡ ದುಡ್ಡು ಬರುತ್ತೆ. ಸೊ ಟೋಟಲ್ ಆಗಿ ಇವರಿಗೆ ಒಂದು 2.5 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇವಾಗ ಸದ್ಯಕ್ಕೆ ಇದ್ದಾರೆ. ಸೊ ಹೊಸದಾಗಿ ಒಂದು ಕಂಪನಿ ಕೂಡ ಓಪನ್ ಮಾಡಿದ್ದಾರೆ, ಗ್ರೋಪ್ ಪ್ರವಾಸ ಅಂತ. ಸೊ ಅದರಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಚಿಕ್ಕ ವಯಸ್ಸಲ್ಲೇ ಒಂದು ಒಳ್ಳೆ ಸಂಪಾದನೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳನ್ನ ಅವರು ಮಾಡ್ಲಿ, ಒಂದು ಬೇರೆ ಬೇರೆ ದೇಶಗಳನ್ನ ಎಕ್ಸ್ಪ್ಲೋರ್ ಮಾಡ್ಲಿ. ಸೊ ಅಲ್ಲಿರುವಂತ ಜನಾಂಗಗಳಾಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಸೊ ಎಲ್ಲಾನು ನಮ್ಮ ಕನ್ನಡದಲ್ಲಿ ಎಕ್ಸ್ಪ್ಲೋರ್ ಮಾಡಿ ಕನ್ನಡಿಗರಿಗೆ ತಿಳಿಸ್ತಿದ್ದಾರೆ. ಅದೇ ರೀತಿ ಜಾಸ್ತಿ ತಿಳಿಸ್ಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.